ಚಿನ್ನಸ್ವಾಮಿ ಸ್ಟೇಡಿಯಂ ದುರಂತ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 50 ರಿಂದ 60 ಸಾವಿರ ಜನರನ್ನ ನಿಮ್ಮಿಂದ ಮ್ಯಾನೇಜ್ ಮಾಡೋದಕ್ಕೆ ಆಗ್ಲಿಲ್ವಾ? ಸರ್ಕಾರ ನಡೆಸುವ ನಿಮಗೆ ಮಿನಿಮಮ್ ಕಾಮನ್ ಸೆನ್ಸ್ ಇರ್ಲಿಲ್ವಾ? ಪೊಲೀಸ್ ಇಲಾಖೆ ಮಾತಿಗೆ ಸ್ವಲ್ಪ ಆದ್ರೂ ಕೂಡ ನೀವು ಬೆಲೆ ಕೊಡಬೇಕಾಗಿತ್ತಲ್ವಾ? ಯಾಕೆ ಕೊಡ್ಲಿಲ್ಲ? ಜಮೀರಣ್ಣ ನಿಮ್ಮ ಮಗನ್ನ ಸ್ಟಾರ್ ಮಾಡೋಕೆ ಹೋದ್ರಿ, ಆಗ್ಲಿಲ್ಲ. ಕೊಹ್ಲಿ ಜೊತೆ ಫೋಟೋ ತೆಗೆಸಿ ಸ್ಟಾರ್ ಮಾಡೋಕೆ ಹೊರಟ್ರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಮೈಸೂರಿನಲ್ಲಿ ಸರ್ಕಾರದ ವಿರುದ್ಧ ಪ್ರತಾಪ್ ಸಿಂಹ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆಟಗಾರನ ಕರ್ಕೊಂಡ್ಬಂದ್ರೆ ಕಪ್ ಹಿಡ್ಕೊಂಡು ಬಂದರೆ ಜನ ರಸ್ತೆ ಉದ್ದಕ್ಕೂ ನೋಡಿಕೊಂಡು ಅಲ್ಲೇ ಖುಷಿ ಪಡ್ತಾರೆ. ಎಲ್ರಿಗೂ ಆಟಗಾರನ ನೋಡುವಂಥ ಅವಕಾಶ ಆಗುತ್ತೆ. ಇಷ್ಟು ಕಾಮನ್ ಸೆನ್ಸ್ ಇಲ್ವ ನಿಮಗೆ? ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಹಿಡಿಯೋದೇ 35,000 ಅಂತ ಹೇಳ್ತೀರಿ. ಹಾಗಾದರೆ ನೀವು ಏರ್ಪೋರ್ಟಿಂದ, ಓಲ್ಡ್ ಏರ್ಪೋರ್ಟಿಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ನೀವು ಪ್ರೊಸೆಷನ್ ಮಾಡಿತ್ತು ಅಂದರೆ ಲಕ್ಷಾಂತರ ಜನ ಬಂದು ನೋಡ್ಬೋದಿತ್ತು. ಸರ್ಕಾರ ನಡೆಸೋರಿಗೆ ನಿಮಗೆ ಮಿನಿಮಮ್ ಕಾಮನ್ ಸೆನ್ಸು ಇಲ್ವಾ? ಅಥವಾ ಪೊಲೀಸ್ ಇಲಾಖೆಯ ಮಾತಿಗೆ ಸ್ವಲ್ಪನಾದ್ರೂ ಬೆಲೆ ಕೊಡಬೇಕು ಅಂತ ಗೊತ್ತಿಲ್ವಾ? ಆಯಿತು, ಈ ಜಮೀರಣ್ಣನ ಕರ್ಕೊಂಡು ಜಮೀರಣ್ಣನ ಮಗ ಏನೋ ಫೋಟೋ ತೆಗೆಸ್ಕೊಳಕ್ಕೆ ಅಲ್ಲಿ ಬರೋದು, ಅಲ್ಲಿ ರಿಜ್ವಾನ್ ಅರ್ಷದ್ ಮಗ ಫೋಟೋ ತೆಗೆಸ್ಕೊಳಕ್ಕೆ ಬರೋದು. ಜಮೀರಣ್ಣ ನಿಮ್ಮ ಮಗನಿಗೆ ಸಿನಿಮಾ ಮಾಡಿ ಸ್ಟಾರ್ ಮಾಡೋಕ್ಕೆ ಹೋದ್ರಿ, ಆಗಲಿಲ್ಲ. ಈಗ ಸ್ಟಾರು ವಿರಾಟ್ ಕೊಹ್ಲಿ ಜೊತೆ ಫೋಟೋ ತೆಗೆಸ್ಬಿಟ್ಟು ಸ್ಟಾರ್ ಮಾಡೋಕ್ಕೆ ಕೊಟ್ಟಿದ್ದೀರಾ? ನಿಮ್ಮ ಚೀಫ್ ಸೆಕ್ರೆಟರಿ ಮಗಳನ್ನ ಕರ್ಕೊಬರ್ಬೇಕಿತ್ತ? ನೀವು ನಿಮ್ಮ ಮೊಮ್ಮಗನ ರಾರಾಜಿಸೋದಕ್ಕೋಸ್ಕರ ಆ ವೇದಿಕೆಯನ್ನು ದುರ್ಬಳಕೆ ಮಾಡ್ಕೊಳ್ಬೇಕಿತ್ತ? ವಿರಾಟ್ ಕೊಹ್ಲಿ ಇರಿಟೇಟ್ ಆಗಿ ಎದ್ದೋಗಿದ್ದು ನಿಮಗೆ ಕಾಣಿಸ್ಲಿಲ್ಲ ನಿಮಗೆ? ಯಾಕಾಗಿ ಎರಡೆರಡು ಕಡೆ ನಿಮಗೆ ಭದ್ರತೆ ಕೊಡೋಕ್ಕಾಗಲ್ಲ, ವ್ಯವಸ್ಥೆ ಸರಿ ಮಾಡೋಕ್ಕಾಗಲ್ಲ ಅಂದರೆ ಎರಡೆರಡು ಕಡೆ ಸಂಭ್ರಮಾಚರಣೆ ಹಾಕಬೇಕಿತ್ತು, ಸನ್ಮಾನ ಹಾಕಬೇಕಿತ್ತು. ಯಾಕಂದ್ರೆ ಕಂಡೋರ್ ಮಕ್ಕಳು ಸತ್ತಿದ್ದಲ್ಲ, ನಿಮ್ಮ ಮಕ್ಕಳಿಗೆ ಆಟೋಗ್ರಾಫು ಫೋಟೋಗ್ರಾಫ್ ಸಿಕ್ತು, ಕಂಡೋರ್ ಮಕ್ಕಳಿಗೆ ಸಾವು ಸಿಕ್ತು. ಅದನ್ನು ನೀವು ನಿಮ್ಮ ಮಕ್ಕಳು ಸತ್ತೋಗಿಲ್ಲಲ್ಲ, ನಿಮ್ಮ ಮಕ್ಕಳಿಗೆ ಏನು ಪ್ರಾಬ್ಲಮ್ ಆಗಲಿಲ್ವಲ್ಲ, ಅದಕ್ಕೋಸ್ಕರ ನೀವು ಈ ಕೆಲಸವನ್ನು ಮಾಡಿದಿರಿ ಅನ್ನೋದು ಭಾಳ ಸ್ಪಷ್ಟವಾಗುತ್ತೆ. ಇನ್ನೊಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೀನಿ. ಪುಷ್ಪ 2 ಸಿನಿಮಾದ್ದು ಪ್ರಮೋಷನಿಗೆ ಅಂತ ಬಂದಾಗ ಅಲ್ಲಿ ಅಲ್ಲು ಅರ್ಜುನನ್ನೇನೋ ತುಳಿತಕ್ಕೊಳಗಾಗಿ ಒಬ್ಬ ವ್ಯಕ್ತಿ ಸತ್ತೋದ ಕೂಡಲೇ ಅಲ್ಲು ಅರ್ಜುನನ ಮೇಲೆ FIR ಹಾಕಿ ನೀವು ಅರೆಸ್ಟ್ ಮಾಡಿರಿ. ಈಗ ಯಾರನ್ನ ಅರೆಸ್ಟ್ ಮಾಡ್ತೀರಿ ಸರ್? ಯಾರನ್ನ ಅರೆಸ್ಟ್ ಮಾಡ್ತೀರಿ ಹೇಳಿ? ಈಗ ನೀವೇ ಸ್ವತಃ ಅರೆಸ್ಟ್ ಆಗ್ತೀರಾ? ನಿಮ್ಮ ಉಪಮುಖ್ಯಮಂತ್ರಿ ಅರೆಸ್ಟ್ ಆಗ್ತಾರಾ? ಅಥವಾ ಯಾರು ನಿಮ್ಮ ಚೀಫ್ ಸೆಕ್ರೆಟರಿನ ತಲೆದಂಡ ಮಾಡ್ತೀರಾ? ನಿಮ್ಮ ಹೋಮ್ ಮಿನಿಸ್ಟರ್ ಮಾಡ್ತೀರಾ? ಯಾರನ್ನ ಮಾಡ್ತೀರಿ ಹೇಳಿ ಸರ್? ಆಯಿತು, ಕಾಂಪೆನ್ಸೇಷನ್ 10 ಲಕ್ಷ ರೂಪಾಯಿ ಕೊಟ್ಟೆ ಅಂತಿರಲ್ಲ ಸರ್. ಕೇರಳದ ವ್ಯಕ್ತಿ ಆನೆ ತುಳಿತಕ್ಕೊಳಗಾದವನಿಗೆ 15 ಲಕ್ಷ ಕೊಡ್ತೀರಿ. 7-8ನೇ ಕ್ಲಾಸ್ ಮಕ್ಕಳು ಸತ್ತೋಗಿದ್ದಾರೆ ಸರ್. ಸಾಫ್ಟ್ವೇರ್ ಇಂಜಿನಿಯರ್ ಸತ್ತೋಗಿದ್ದಾನೆ, ಅವ್ರ ಜೀವಕ್ಕೆ 10 ಲಕ್ಷ ರೂಪಾಯಿ ಬೆಲೆನಾ? ಎಲ್ಲ ಹೋಗಿ ನಿಮಗೆ ಬೇಕಾದವರು ಅಂತೇಳಿ ಹೇಳ್ಬಿಟ್ಟು ಯಾವುದೋ ಕೋಮದಳ್ಳೂರಿನಲ್ಲಿ ಸತ್ತೋರಿಗೆ 25 ಲಕ್ಷ ಅನೌನ್ಸ್ ಮಾಡ್ತೀರಿ, ಇಲ್ಲಿ 10 ಲಕ್ಷ ರೂಪಾಯಿ ಅನೌನ್ಸ್ ಮಾಡ್ತಿದ್ರಿ. ಇದೇ ಸರ್ ನಿಮ್ಮ ಸೆನ್ಸಿಟಿವಿಟಿ? ನಿಮ್ಮಲ್ಲಿ ನಿರ್ಭಾವುಕತೆ ಅನ್ನೋದು ಕಾಣ್ತಾ ಇದೆ, ಸಂವೇದನೆಯನ್ನು ನೀವು ಕಳ್ಕೊಂಡಿದ್ದೀರಿ ಅನ್ನೋದು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಅಂತ ಇಷ್ಟೂ ಸಂದರ್ಭದಲ್ಲೂ 7-8 ಮ್ಯಾಚ್ಗಳು ಬೆಂಗಳೂರಿನಲ್ಲಿ ನಡೆದಿದ್ದಾವೆ. ಪ್ರತಿ ಸಾರಿ ಪೊಲೀಸರು ಭದ್ರತೆ ಕೊಟ್ಟಿದ್ದಾರೆ, ಸೂಕ್ತ ತಯಾರಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ನಿಮಗೊಂದು 50-60 ಸಾವಿರ ಜನನ ಮ್ಯಾನೇಜ್ ಮಾಡೋಕ್ಕಾಗಿಲ್ವಲ್ಲ ನಿಮಗೆ? ಅಲ್ಲ, ವಿಧಾನಸೌಧ ಎದುರುಗಡೆ ನಿಮ್ಮ ಹಾಕುವಂತಹ ಒಂದು ಶಾಲಾ ಪೇಟೆಗೋಸ್ಕರ ಬರಬೇಕಿತ್ತು. ಅಲ್ಲಿ ನೇರವಾಗಿ ನೀವು ಚಿನ್ನಸ್ವಾಮಿ ಸ್ಟೇಡಿಯಮದಲ್ಲೇ ಮಾಡ್ಬೋದಿತ್ತು. ಅಥವಾ ನಿಮಗೆ ಬೆಂಗಳೂರದು ಓಲ್ಡ್ ಏರ್ಪೋರ್ಟ್ HAL ಏರ್ಪೋರ್ಟಿಗೆ ನೀವು ಕರ್ಕೊಂಬಂದು ಅಲ್ಲಿಂದ ರೋಡ್ ಶೋ ಮಾಡಿದರೆ, ಎಲ್ಲ ಕಡೆಯೂ ರೋಡ್ ಶೋ ಮಾಡಿದ್ದಾರೆ. ಓಪನ್ ಬಸ್ಸಲ್ಲಿ ಆಟಗಾರನ ಕರ್ಕೊಂಬಂದರೆ, ಕಪ್ ಹಿಡ್ಕೊಂಡು ಬಂದರೆ ಜನ ರಸ್ತೆ ಉದ್ದಕ್ಕೂ ನೋಡಿಕೊಂಡು ಅಲ್ಲೇ ಖುಷಿ ಪಡ್ತಾರೆ. ಎಲ್ರಿಗೂ ಆಟಗಾರನ ನೋಡುವಂಥ ಅವಕಾಶ ಆಗುತ್ತೆ. ಇಷ್ಟು ಕಾಮನ್ ಸೆನ್ಸ್ ಇಲ್ವ ನಿಮಗೆ? ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಹಿಡಿಯೋದೇ 35,000 ಅಂತ ಹೇಳ್ತೀರಿ. ಹಾಗಾದರೆ ನೀವು ಏರ್ಪೋರ್ಟಿಂದ, ಓಲ್ಡ್ ಏರ್ಪೋರ್ಟಿಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ನೀವು ಪ್ರೊಸೆಷನ್ ಮಾಡಿತ್ತು ಅಂದರೆ ಲಕ್ಷಾಂತರ ಜನ ಬಂದು ನೋಡ್ಬೋದಿತ್ತು. ಸರ್ಕಾರ ನಡೆಸೋರಿಗೆ ನಿಮಗೆ ಮಿನಿಮಮ್ ಕಾಮನ್ ಸೆನ್ಸು ಇಲ್ವಾ? ಅಥವಾ ಪೊಲೀಸ್ ಇಲಾಖೆಯ ಮಾತಿಗೆ ಸ್ವಲ್ಪನಾದ್ರೂ ಬೆಲೆ ಕೊಡಬೇಕು ಅಂತ ಗೊತ್ತಿಲ್ವಾ? ಆಯಿತು, ಈ ಜಮೀರಣ್ಣ ಸ್ಟೇಡಿಯಂನಲ್ಲಿ ಕಾಲ್ತುಳಿತದಲ್ಲಿ ಮೃತಪಟ್ಟಂತಹ ಪೂರ್ಣಚಂದ್ರ, ಮಂಡ್ಯದಲ್ಲಿ ಮೃತ ಪೂರ್ಣಚಂದ್ರನ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗಿದೆ. ರಾಯಸಮುದ್ರ ಗ್ರಾಮದ ಜಮೀನಿನಲ್ಲಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗಿದೆ. ಲಿಂಗಾಯತ ಸಂಪ್ರದಾಯದ ಪ್ರಕಾರ ಅಂತಿಮ ವಿಧಿವಿಧಾನವನ್ನು ಮಾಡಲಾಗಿದೆ. ಭೂಮಿಯಲ್ಲಿ ಉಳುವ ಮೂಲಕ ಅಂತಿಮ ಸಂಸ್ಕಾರವನ್ನು ನೆರವೇರಿಸಲಾಗಿದೆ. ಮೃತನ ಕುಟುಂಬಕ್ಕೆ KR ಶಾಸಕ ಮಂಜು ಸಾಂತ್ವನವನ್ನು ಹೇಳಿದ್ದಾರೆ. ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ RCB ತಂಡ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತಕ್ಕೊಳಗಾಗಿ ನಮ್ಮ ಗ್ರಾಮದ ಒಬ್ಬ ಶಿಕ್ಷಕರ ಪುತ್ರ, ಅವ್ರ ತಂದೆ ಹೆಸರು ಚಂದ್ರ ಅಂತಲೇ, ಅವನ ಹೆಸರು ಮುಂದೆ ಅವ್ರ ತಂದೆ ಹೆಸರು ಇಟ್ಕೊಂಡಿದ್ದಾರೆ ಪೂರ್ಣಚಂದ್ರ ಅನ್ನೋದು. ಒಂದು ಇಂಜಿನಿಯರ್ ಗ್ರಾಜ್ಯುಯೇಟ್ ಸ್ಟೂಡೆಂಟ್ಸು. ಅವನು ಸಾವನ್ನಪ್ಪಿರೋದು ಗ್ರಾಮಕ್ಕೆ ಮತ್ತು ನಮ್ಮ ತಾಲೂಕಿಗೆ ತುಂಬಲಾರದ ನಷ್ಟವನ್ನು ನಾವೆಲ್ಲರೂ ಸಹ ಅನುಭವಿಸ್ತಾ ಇದ್ದೀವಿ. ಇದೊಂದು ಘೋರ ಘಟನೆ. ಈ ಘಟನೆ
ನಡಿಬಾರ್ದಾಗಿತ್ತು, ನಡೆದುಬಿಟ್ಟಿದೆ. ಸಮಸ್ತ ಯುವಜನತೆಯಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಕ್ರೀಡಾಭಿಮಾನ ಇರಬೇಕು. ಅಷ್ಟೊಂದು ಅಂಧಾಭಿಮಾನ ಇವತ್ತು ಈ ಘಟನೆಗೆ ಕಾರಣ ಆಗಿದೆ. ಮುಂದಾದರೂ ಎಚ್ಚೆತ್ತುಕೊಂಡು ಅಷ್ಟೊಂದು ಅಂಧಾಭಿಮಾನ ಒಳ್ಳೆಯದಲ್ಲ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಯುವಜನತೆಗೆ ಒಂದು ಕರೆ ಕೊಡ್ತೀವಿ. ತಾವೆಲ್ಲರೂ ಸಹ ಎಚ್ಚೆತ್ತುಕೊಂಡು, ಎಲ್ರಿಗೂ ಸಹ ನಾನು ಒಬ್ಬ ಕ್ರೀಡಾಪಟು, ಕ್ರೀಡಾಭಿಮಾನಿ, ಆದರೂ ಸಹ ಇಂದು ಇಷ್ಟೊಂದು ಅಂಧಾಭಿಮಾನದಿಂದ ಈ ಘಟನೆ ನಡೆದಿದೆ. ಮುಂದಾದರೂ ಸಹ ಇಷ್ಟೊಂದು ಅಂಧಾಭಿಮಾನದಿಂದ ಹೊರಗುಳಿದು ಪ್ರೋತ್ಸಾಹ ಕೊಡೋಣ, ಸಹಕಾರ ಕೊಡೋಣ, ಅಭಿಮಾನ ಇರಲಿ. ಇಷ್ಟೊಂದು ಕುರುಡು ಅಭಿಮಾನ ಒಳ್ಳೆಯದಲ್ಲ ಅನ್ನೋ ಒಂದು ಯುವಜನತೆ ತಿಳ್ಕೋಬೇಕು. ಮುಂದಾದರೂ ಸಹ ಇದಕ್ಕಿಂತ ಎಚ್ಚೆತ್ಕೊಂಡು ಈ ಘಟನೆ ನಡೆದಿರೋಂಥ ಒಂದು ನಡೀಲಿಕ್ಕೆ ಕಾರಣ ಆಗಬಾರ್ದು ಯುವಕರು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ. ನಾನು ಮೊನ್ನೆ ನಂದೀಶ್ವರ ಜೊತೆ ಮಾತಾಡಿದ್ರೆ ಅದನ್ನೇ ಹೇಳಿದೆ. ಸರ್ಕಾರ ಪೂರ್ವ ಸಿದ್ಧತೆ ಮಾಡ್ಕೋಬೇಕು. ಸರ್ಕಾರಕ್ಕೆ ಸಂಪೂರ್ಣವಾದ ಮಾಹಿತಿ ಇದೆ, ಇಂಟೆಲಿಜೆನ್ಸ್ ಇದೆ, ಎಷ್ಟು ಜನ ಸೇರ್ಬೋದು, ಆ ಜನ ಸೇರಿದ್ರೆ ಅಲ್ಲಿ ಅವಕಾಶ ಆಗುತ್ತಾ,